ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕಳೆದ ವಾರ ನಾವು ಪವಿತ್ರಾತ್ಮನ ವಿಷಯವಾಗಿ ಮಾತನಾಡ್ತಾ ಇದ್ವಿ. ಏನು ವಿಷಯ ಹೇಳ್ತಾ ಇದ್ರಿ ಹೇಳ್ರಿ? ಪವಿತ್ರಾತ್ಮನನ್ನು ಹೇಗೆ ಹೊಂದಿಕೊಳ್ಳುವುದು. ಹಲ್ಲೆಲೂಯ. ಲಾಸ್ಟ್ ನಾವು ಪವಿತ್ರಾತ್ಮನನ್ನು ಹೊಂದಿಕೊಳ್ಳ್ರಿ ಅಂತ ಹೇಳಿದಾಗ ಇಲ್ಲಿ ಅನೇಕರು ನಾವು ಎದ್ದು ಹಾಡಾಡಿದಾಗ ಪವಿತ್ರಾತ್ಮನ ಬರೆದರಾಗಿ ಆಡೋದನ್ನು ನಾವು ನೋಡಿದ್ದೀವಿ. ಹಲ್ಲೆಲೂಯ. ಇವತ್ತಿನ ನಮ್ಮ ವಾಕ್ಯ, ಪವಿತ್ರಾತ್ಮನನ್ನು ನಿಂದಿಸಬೇಡಿರಿ. ಹಲ್ಲೆಲೂಯ. ಗ್ರೀವ್ ನಾಟ್ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮನನ್ನು ನಿಂದಿಸಬೇಡ್ರಿ. ದೇವರ ನಾಮಕ್ಕೆ ಸ್ತೋತ್ರ. ಎಫೆಸರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 30ನೇ ವಾಕ್ಯವನ್ನು ನಾವು ಓದ್ಕೊಳ್ಳೋಣ. ದೇವರ ಪವಿತ್ರಾತ್ಮನನ್ನ ದುಃಖಪಡಿಸಬೇಡಿರಿ. ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ. ಹಲ್ಲೆಲೂಯ. ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡ್ರಿ. ಆತನಲ್ಲಿಯೇ ವಿಮೋಚನೆಗಾಗಿ ದಿನಕ್ಕಾಗಿ ಮುದ್ರೆ ಹೊಂದಿದ್ದೀರಿ. ಹಲ್ಲೆಲೂಯ. 3 ವಿಷಯಗಳು ಈ ಕಾರ್ಯದಲ್ಲಿ. ಪವಿತ್ರಾತ್ಮನನ್ನು ದುಃಖಪಡಿಸಬೇಡ್ರಿ. ಎರಡನೇದಾಗಿ ಆತನಲ್ಲಿ ವಿಮೋಚನೆ ದಿನಕ್ಕಾಗಿ, ವಿಮೋಚನೆ ದಿನ. ಹಲ್ಲೆಲೂಯ. ಯಾವಾಗಲ ಈ ವಿಮೋಚನೆ ದಿನ ಗೊತ್ತಾ ನಿಮಗೆ? ವಿಮೋಚನೆ ದಿನ ನಾವು ಈ ಪ್ರಪಂಚದಿಂದ ಬಿಟ್ಟು ಹೋಗಬೇಕಾದ್ರೆ, ಇಲ್ಲಾಂದರೆ ಕರ್ತನಾದ ಯೇಸು ಕ್ರಿಸ್ತನ ತಿರುಗಿ ಬರೋಣಿಗೆ ಅಲ್ಲಿದ್ದಂಗ ನಮ್ಮನ್ನು ಪವಿತ್ರಾತ್ಮನನ್ನು ಹಾಕಿ ಮುದ್ರೆ ಹಾಕಲ್ಪಟ್ಟಿದ್ದಾರೆ. ಹಲ್ಲೆಲೂಯ. ಪವಿತ್ರಾತ್ಮನನ್ನು ಮುದ್ರೆ ಎಷ್ಟು ಜನಕ್ಕೆ ಸಿಕ್ಕಿದ್ವಿ ರೀ? ಮುದ್ರೆ ಇರೋರನ್ನೇ ಅಲ್ಲಿ ಕರ್ಕೊಂಡು ಹೋಗೋದು. ಇಲ್ಲಿ ಏನು ಬರೆದಿದ್ದಾರೆ? ಆತನಲ್ಲಿ ವಿಮೋಚನೆ ದಿನಕ್ಕಾಗಿ ಮುದ್ರೆ ಹೊಂದಿದ್ದೀರಲ್ಲ. ಹಲ್ಲೆಲೂಯ. ಪವಿತ್ರಾತ್ಮನ ಮುದ್ರೆ. ಪವಿತ್ರಾತ್ಮನ ಮುದ್ರೆ ಅಂದರೆ ಬೇರೆ ಏನೂ ಅಲ್ಲ, ಪವಿತ್ರಾತ್ಮನನ್ನು ಹೆಚ್ಚಾದ ಅಭಿಷೇಕ ಹೊಂದಿರೋರು. ಹಲ್ಲೆಲೂಯ. ಪವಿತ್ರಾತ್ಮನನ್ನು ಹೊಂದಿದವರು. ಯೆಶಾಯನ ಬರೆದ ಪ್ರವಾದನ ಗ್ರಂಥ 63:10ನೇ ವಾಕ್ಯ ಕೂಡ ನಾವು ನೋಡ್ಕೊಳ್ಳೋಣ. ಅವರಾದರೂ ಎದುರು ಬಿದ್ದು, ಸಾಕು, ಅವರಾದರೂ ಎದುರು ಬಿದ್ದು ಆತನ ಪವಿತ್ರಾತ್ಮನನ್ನು ದುಃಖಪಡಿಸಿದರು. ಹಲ್ಲೆಲೂಯ. ಎದುರು ಬಿದ್ದು ಬೇಡ್ರಿ, ಪವಿತ್ರಾತ್ಮನ ಎದುರು ಬಿದ್ದು ಬೇಡ್ರಿ ನೀವು. ಹಲ್ಲೆಲೂಯ. ಪವಿತ್ರಾತ್ಮನು ದೇವರಾಗಿದ್ದಾನೆ. ಇದೊಂದು ಆತ್ಮ ಮಾತ್ರವಲ್ಲ, ಒಂದು ಪರ್ಸನ್, ಒಂದು ವ್ಯಕ್ತಿಯಾಗಿದ್ದಾನೆ ಪವಿತ್ರಾತ್ಮನು. ಆ ಪವಿತ್ರಾತ್ಮನನ್ನು ನಾವು ಏನು ಮಾಡಬಾರ್ದು? ಎದುರು ನಿಲ್ಲಬಾರ್ದು. ಎದುರು ನಿಲ್ಲಬಾರ್ದು ಅಂದರೆ ಏನು? ಆತನಿಗೆ ವಿರುದ್ಧವಾಗಿ ನಾವು ಜೀವಿಸಬಾರದು, ಆತನ ವಿರುದ್ಧವಾಗಿ ನಾವು ನಡಿಬಾರದು. ಎದುರು ಬಿದ್ದು ಪವಿತ್ರಾತ್ಮನನ್ನು ದುಃಖಪಡಿಸಿದರು. ಇದು ಹಳೆ ಒಡಂಬಡಿಕೆ ಕಾಲದಲ್ಲಿ ನಾವು ನೋಡ್ತೀವಿ. ಹಳೆ ಒಡಂಬಡಿಕೆ ಕಾಲದಲ್ಲಿ ದೇವರು ತನ್ನ ಜನರನ್ನು ಬಿಡುಗಡೆ ಕೊಟ್ಟು ಕರ್ಕೊಂಬಂದ ಅರಣ್ಯದಲ್ಲಿ ಎಷ್ಟೋ ಸರ್ತಿ ಅವರು ಪವಿತ್ರಾತ್ಮನನ್ನು ದುಃಖಪಡಿಸಿದರು. 1 ಕೊರಿಂಥಿ 10ನೇ ಅಧ್ಯಾಯ 5-6 ವಾಕ್ಯಗಳನ್ನು ನಾವು ನೋಡ್ಕೊಳ್ಳೋಣ. ಆದರೂ ಅವರೊಳಗೆ ಬಹುಮಂದಿ ವಿಷಯದಲ್ಲಿ ದೇವರು ಸಂತೋಷಿಸಲಿಲ್ಲ. ಆದರೆ ಅವರೊಳಗೆ ಬಹುಮಂದಿಯ ವಿಷಯದಲ್ಲಿ ದೇವರು ಸಂತೋಷಿಸಲಿಲ್ಲ. ಹೆಂಗೆ ಸಂತೋಷಿಸ್ತಾರೆ? ಪವಿತ್ರಾತ್ಮನನ್ನು ದುಃಖಪಡಿಸಿದರೆ ಸಂತೋಷಿಸ್ತಾರಾ? ಪವಿತ್ರಾತ್ಮನನ್ನು ದುಃಖಪಡಿಸಬಾರದು. ಹಲ್ಲೆಲೂಯ. ಅವರು ಅಡವಿಯಲ್ಲಿ ಸಂಹರಿಸಲ್ಪಟ್ಟರೆಂದು ಬರೆಯದಷ್ಟೇ, ಅವರು ಕೆಟ್ಟ ವಿಷಯಗಳನ್ನು ಆಶಿಸಿದಂತೆ ಅವರು ಕೆಟ್ಟ ವಿಷಯಗಳನ್ನು ಆಶೆ ಪಟ್ಟರು. ದೇವರ ಮಕ್ಕಳೇ, ಪವಿತ್ರಾತ್ಮನನ್ನು ಮುದ್ರೆ ಹೊಂದಿದ್ದೀರಾ? ಅಭಿಷೇಕ ಹೊಂದಿದ್ದೀರಾ? ಕೆಟ್ಟ ವಿಷಯಗಳನ್ನು ಆಶೆ ಪಡಬಾರ್ದು. ಹಲ್ಲೆಲೂಯ. ಕೆಟ್ಟ ವಿಷಯಗಳನ್ನು ನೀವು ಆಶೆ ಪಡಿಸಬಾರ್ದು, ಅದನ್ನು ನೀವು ಯೋಚನೆ ಮಾಡಬಾರ್ದು. ನಮ್ಮ ಜೀವನ ಸರಿಯಾಗಿರಬೇಕು, ನೆಟ್ಟಾಗಿರಬೇಕು. ಇಲ್ಲಾಂದರೆ ದೇವರು ಹೊಡೆದು ಬೆಂಡಿ ತೆಗೆದು ಬಿಡ್ತಾರೆ ನಿಮ್ಮನ್ನು. ಹಲ್ಲೆಲೂಯ. ಅರ್ಥವಾಯ್ತಲ್ಲ? ನಮ್ಮ ಜೀವನ ಹೆಂಗಿರಬೇಕು? ನೆಟ್ಟಾಗಿರಬೇಕು. ಹಲ್ಲೆಲೂಯ. ನಮ್ಮ ಹಳೆ ಹಿರಿಯರಿಗೆ ಪವಿತ್ರಾತ್ಮನನ್ನು ದುಃಖಪಡಿಸಿದ್ದಾರೆ. ಅವ್ರಿಗೇನಾಯಿತು ಗೊತ್ತಾ? ಕೆಳಗಡೆ ನೋಡ್ರಿ, 1 ಕೊರಿಂಥಿ 10ನೇ ಅಧ್ಯಾಯ 8ನೇ ವಾಕ್ಯ. ಅವರಲ್ಲಿ ಕೆಲವರು ಜಾರತ್ವ ಮಾಡಿ ಒಂದೇ ದಿನದಲ್ಲಿ 23,000 ಮಂದಿ, ಒಂದೇ ದಿನದಲ್ಲಿ 23,000 ಜನ ಸತ್ತೋದ್ರು. ಹಲ್ಲೆಲೂಯ. ಇಲ್ಲಿ 2 ವಿಷಯಗಳು ನಾವು ನೋಡಿದೆ. ಏನು?
ಮೊದಲನೇದಾಗಿ ಏನು ನೋಡಿದ್ರೆ ಆ ವಾಕ್ಯದಲ್ಲಿ ಕೆಟ್ಟ ವಿಷಯಗಳನ್ನು ಆಶಿಸಿದಂತೆ ಆಸೆ ಪಡಬಾರದು. ಇಲ್ಲಿ ಏನು ಮಾಡಬಾರದು? ಜಾರತ್ವ ಮಾಡಬಾರದು. ಜಾರತ್ವ ಮಾಡಿ ಎಷ್ಟು ಜನ ಹೋಯ್ತು? 23,000. ಒಂದೇ ದಿನಕ್ಕೆ 23,000 ಜನ ಸತ್ತು ಹೋಯ್ತು. ಜಾರತ್ವ ಅಂದರೆ ಗೊತ್ತಲ್ಲ ನಮಗೆ, ವ್ಯಭಿಚಾರ, ವ್ಯಭಿಚಾರ, ಕಟ್ಟ ವಿಷಯಗಳು. ನಮಗೆ ದೇವರ ಮಕ್ಕಳಿಗೆ ಬೇಕಾಗಲಿದ್ರೆ ಎಲ್ಲ ವಿಷಯಗಳೆಲ್ಲ ನಾವೇನು ಮಾಡಬೇಕು? ಬಿಟ್ಟು ಬಿಡಬೇಕು. ನೀನು ಅದನ್ನು ಮಾಡುತ್ತಾ ಹೋದರೆ ಪವಿತ್ರಾತ್ಮನನ್ನು ದುಃಖಪಡಿಸ್ತಾ ಇದ್ದೀರಿ. ಹಲ್ಲೆಲೂಯಾ. ಪವಿತ್ರಾತ್ಮನನ್ನು ಏನು ಮಾಡಬಾರ್ದು? ದುಃಖಪಡಿಸಬಾರದು. ಇಲ್ಲಿ ನಾವು ನೋಡೋಣ, ಒಬ್ಬನು ಹಳೆ ಒಡಂಬಡಿಕೆ ಕಾಲದ ಇಬ್ಬರದ್ದು ಎಕ್ಸಾಂಪಲ್ ಹೇಳ್ತೀನಿ. ಪವಿತ್ರಾತ್ಮನನ್ನು ದುಃಖಪಡಿಸಿದವರ ಗೆದಿ ಏನಾಯಿತು ಎಂಬುದಾಗಿ. ಹಲ್ಲೆಲೂಯಾ. ನ್ಯಾಯಸ್ಥಾಪಕರ ಗ್ರಂಥ 16ನೇ ಅಧ್ಯಾಯ 21ನೇ ವಾಕ್ಯ ನೋಡೋಣ. ಫಿಲಿಷ್ಟಿಯರವನನ್ನು ಹಿಡಿದು ಕಣ್ಣುಗಳನ್ನು ಕಿತ್ತು, ಫಿಲಿಷ್ಟಿಯರು ಅವನನ್ನು ಹಿಡಿದು ಕಣ್ಣುಗಳನ್ನು ಕಿತ್ತು ಗಾಜಕ್ಕೆ ಒಯ್ದು ಕಬ್ಬಿಣದ ಬೇಡಿಗಳನ್ನು ಹಾಕಿ ಸೆರೆಮನೆಯಲ್ಲಿ ಬೀಸುವುದಕ್ಕೆ ಹಚ್ಚಿದರು. ಸೆರೆಮನೆಯಲ್ಲಿ ಬೀಸುವುದಕ್ಕೆ ಹಚ್ಚಿದನು. ಹಲ್ಲೆಲೂಯಾ. ಏನು ಮಾಡಿದೆ ನೀವೇನು? ಪವಿತ್ರಾತ್ಮನನ್ನು ದುಃಖಪಡಿಸಿದನು. ಯಾರ ವಿಷಯ ಹೇಳ್ತಾ ಇದ್ದ ಗೊತ್ತಾ? ಸಂಶೋನ ವಿಷಯ. ಫಿಲಿಷ್ಟಿಯರು ಅವನನ್ನು ಹಿಡಿದು ಕಣ್ಣುಗಳನ್ನು ಕಿತ್ತಾಕ್ಬಿಟ್ರಂದ. ಗಾಜಕ್ಕೆ ಒಯ್ದು ಕಬ್ಬಣದ ಬೇಡಿಗಳನ್ನು ಹಾಕಿ ಸೆರೆಮನೆಯಲ್ಲಿ ಕೇಳ್ತೀವಲ್ಲ, ರಾಗಿ ಬೀಸಕ್ಕಿಟ್ಬಿಟ್ಟ. ಅಲ್ಲಿ ರಾಗಿ ಆಯ್ತಾನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಬೀಸಕ್ಕಿಟ್ಬಿಟ್ಟ. ಸೆರೆಮನೆಯಲ್ಲಿವರಿಗೆಲ್ಲ ಮುದ್ದೆ ಕೊಡಬೇಕಲ್ಲ, ಆ ಮುದ್ದೆ ಎಲ್ಲ ತಯಾರು ಮಾಡೋದು ಯಾರು? ಶಾಮ್ಶೋನ್. ಹಲ್ಲೆಲೂಯಾ. ಅವನ ಕೆಲಸ ಏನು? ಯಾರವನು? ಇಸ್ರೇಲ್ನಲ್ಲಿ 20 ವರ್ಷ ನ್ಯಾಯಸ್ಥಾಪನಾಗಿದ್ದ ಸಂಶೋನನು ಈಗ ಏನು ಮಾಡ್ತಾ ಇದ್ದಾನೆ? ಸೆರೆಮನೆಯಲ್ಲಿ ಬೀಸುತ್ತಾ ಇದ್ದಾನೆ. ನೋಡೋಣ ಮತ್ತೆ 14ನೇ ಅಧ್ಯಾಯ 1-2 ವಾಕ್ಯಗಳು. ಘಟ್ಟ ಇಳಿದು ತಿಮ್ನಾ ಊರಿಗೆ ಹೋಗಿ. ಅವನು ಮಾಡೋ ತಪ್ಪಂದ್ರೆ ಮೊದಲು ಘಟ್ಟ ಇಳಿತಾನೆ. ಏನು ಇಳಿತಾನೆ ನೋಡ್ರಿ? ಯಾರು ಘಟ್ಟ ಇಳಿಬೇಡ್ರಿ. ನಾವು ಹೊಸ ಒಡಂಬಡಿಕೆ ನೋಡಿದ್ದೀನಿ, ಒಬ್ಬನ ಘಟ್ಟ ಇಳಿದ್ರು ಎಂಬುದಾಗಿ. ಇಲ್ಲ, ಘಟ್ಟ ಇಳಿದಾಗ ಏನಾಯಿತು? ಕಳ್ಳರ ಕೈಗೆ ಸಿಕ್ಕೊಳ್ತು. ಅವನಿಗೆ ಸುಲಿಗೆ ಮಾಡಿದರು, ಅರ್ಥಪ್ರಾಣನಾಗಿ ಬಿಟ್ಟೋಯ್ತು. ಹಲ್ಲೆಲೂಯಾ. ಘಟ್ಟ ಇಳಿಬೇಡ್ರಿ. ಘಟ್ಟ ಇಳಿದೆ ಅಂದರೆ ಏನು ಗೊತ್ತಾ? ನಿಮ್ಮ ಆತ್ಮೀಯ ಜೀವನದಿಂದ ಕೆಳಗೆ ಇಳಿಬೇಡ್ರಿ. ದಿನೇ ದಿನೇ ನೀವು ಮೇಲಕ್ಕೆ ಬರಬೇಕು, ವಿನಃ ಕೆಳಗೆ ಇಳಿಯೋರಲ್ಲ ನೀವು. ದಿನೇ ದಿನೇ ಮೇಲಕ್ಕೆ ಬರಬೇಕು. ನಾವು ಅಭಿಷೇಕದಿಂದ ತುಂಬಬೇಕು, ಪ್ರವಾದನ ವರಗಳು ಹೊಂದ್ಕೋಬೇಕು, ವಾಣಿ ಹಾಡಿಗೆ ವರಗಳನ್ನು ಹೊಂದಬೇಕು, ರೋಗಶಾಂತಿ ವರಗಳನ್ನು ಹೊಂದಬೇಕು, ದೇವ ಬಿಡಿಸುವ ವರಗಳನ್ನು ಹೊಂದ್ಕೋಬೇಕು. ಇದು ಬಿಟ್ಟು ಘಟ್ಟ ಇಳಿದು ಹೋಗ್ತೀಯಾ? ಹಲ್ಲೆಲೂಯಾ. ಘಟ್ಟ ಇಳಿಬೇಡ್ರಿ. ನೋಡಿ ಇಲ್ಲಿ ಏನಾಯ್ತು ಕೊಂಡ್ರು? ಘಟ್ಟ ಇಳಿದು ಅವನೇನು ಮಾಡಿದ್ರು? ತಿಮ್ಮಾ ಊರಿಗೆ ಹೋಗಿ ಅಲ್ಲಿನ ಫಿಲಿಷ್ಟಿಯರ ಹೆಣ್ಣುಗಳಲ್ಲಿ ಒಬ್ಬಳನ್ನು ನೋಡಿ, ಫಿಲಿಷ್ಟಿಯರ ಹೆಣ್ಣುಗಳನ್ನು ಒಬ್ಬರನ್ನು ನೋಡಿ. ಇದೇ ಘಟ್ಟ ಇಳಿದ್ರೆ ಬಂದಿರೋದು ಅದೇ. ಫಿಲಿಷ್ಟಿಯರು ಯಾರು? ಇಸ್ರೇಲ್ ಜನಗಳು ಯಾರು? ಗೋಲಿಯಾತನ ಯಾವ ಊರಿನವನು? ಫಿಲಿಷ್ಟಿಯನು. ಹಲ್ಲೆಲೂಯಾ. ದಾವೀದನೇನು ಮಾಡಿದ್ರು? ಗೋಲಿಯಾತನ್ನು ಹಿಡಿದ್ರು, ಸಾಯಿಸ್ಬಿಟ್ಟ. ಅದೇ ಊರು ಯಾವುದು? ಫಿಲಿಷ್ಟಿಯನು. ಆ ಫಿಲಿಷ್ಟಿಯ ಊರಿನಲ್ಲಿ ಹೋಗಿ ಏನು ಮಾಡಿದರು? ಒಂದು ಹೆಣ್ಣನ್ನು ಹುಡುಕಿದರು. ಆದರೆ ಒಂದು ಒಳ್ಳೆ ಕಾರ್ಯ ಮಾಡಿದ್ದಾರೆ. ಅಲ್ಲೊಂದು ಹೆಣ್ಣನ್ನು ನೋಡಿಬಿಟ್ಟು ತಂದೆ ತಾಯಿಗೆ ಬಂದು ಹೇಳಿದ್ದಾರೆ, ನಾನೊಂದು ಹೆಣ್ಣನ್ನು ನೋಡಿದ್ದೀನಿ, ಬರ್ರಿ ನೀವು ಹಂಗಂದು ಹೇಳಿ ಕರ್ಕೊಂಡು ಹೋದ. ಈ ಕಾಲದಲ್ಲಿ ನೋಡೋರು ಭಾಳ ಕಡಿಮೆ. ನೋಡೋರು ಅವರೇ ಆಮೇಲೆ ಮದುವೆ ಇಂದ ಡೇಟ್ ಆಯ್ತು ಅಂತ ತಿಳಿಸ್ಬಿಡ್ತಾರೆ ಅಷ್ಟೇ. ಹಲ್ಲೆಲೂಯಾ. ಇಲ್ಲಿ ಹೆಣ್ಣನ್ನು ನೋಡಿ ತಂದೆ ತಾಯಿಗೆ ತಿಳಿಸಿದ್ರು, ಅವರನ್ನು ಹೋಗಿದ್ರು, ಆ ಹುಡುಗಿನ ಮದುವೆ ಆದರು. ಅವನು ವಾಪಸ್ ಬಂದು ತಿರುಗಿ ಹೋದಾಗ ಹೆಣ್ಣಿಲ್ಲ, ಯಾವನಿಗೆ ಕೊಟ್ಬಿಟ್ಟಿದ್ದಾರೆ ಅವರು. ಹಲ್ಲೆಲೂಯಾ. ಮದುವೆ ಆಗ್ಬೇಕಾದ್ರೆ ಭಾಳ ಹುಷಾರಾಗಿರ್ಬೇಕ್ರಿ. ದೇವರ ಮಕ್ಕಳನ್ನೇ ಮದುವೆ ಆಗಬೇಕು. ಅನ್ಯ ಜನರನ್ನ ಮದುವೆ ಆದರೆ ಇದೇ ಗತಿ. ಇವನು ಬಿಟ್ಟು ಊರಿಗೆ ಬಂದು ತಿರುಗಿ ವಾಪಸ್ ಹೋದಾಗ ಏನಾಯಿತು? ಹೆಣ್ಣಿಲ್ಲ. ಹಲ್ಲೆಲೂಯಾ. ಹೆಣ್ಣಿಲ್ಲ. ಅವನೇನು ಮಾಡಿದ್ರು ಗೊತ್ತಾ?
ಸಿಕ್ಕಾಪಟ್ಟರೆ ಅವ್ರನ್ನೆಲ್ಲ ಫೆಲಿಸ್ತೀರನ್ನೆಲ್ಲ ಓಡೋದು ಪಡೋದು ಹಾಳು ಮಾಡಿ ಅವನ್ನ ಹಿಡಿಯೋಕ್ಕೆ ಯಾರ ಕೈಲೂ ಸಾಧ್ಯವಾಗ್ತಿದ್ದಿಲ್ಲ. ಅವನಲ್ಲಿ ಏನಿತ್ತು ಗೊತ್ತಾ? ಪವಿತ್ರಾತ್ಮನ ಅಭಿಷೇಕ. ಪವಿತ್ರಾತ್ಮನ ಅಭಿಷೇಕ. ಹಲ್ಲೆಲೂಯಾ. ಸಿಂಹವನ್ನು ಚೀಳಿರೋನು, ಸಿಂಹವನ್ನು ಚೀಳಿರೋನು. ಎಣ್ಣೆ ನೋಡಬೇಕಾದ್ರೆ ಒಂದು ಸಿಂಹ ಅಡ್ಡ ಬಂದರು, ಸಿಂಹವನ್ನು ಚೀಳಿಬಿಟ್ಟು ಕಿತ್ತಾಕ್ಬಿಟ್ಟ. ಮನುಷ್ಯರ ಕೈಯಲ್ಲಿ ಸಾಧ್ಯವಾಗುತ್ತಾ ಸಿಂಹವನ್ನು ಚೀಲಕ್ಕೆ? ಮತ್ತು ಇವನ್ ಕಿತ್ತರಲ್ಲ, ಮತ್ತು ಯಾರ ಕೈಯಲ್ಲಿ ಸಾಧ್ಯ ಆಗುತ್ತೆ? ಪವಿತ್ರಾತ್ಮನ ಅಭಿಷೇಕದಿಂದ. ಪವಿತ್ರಾತ್ಮನ ಅಭಿಷೇಕ ಬಂದಾಗ ಏನಾಗುತ್ತೆ ಅಂದೆ? ಬಲ ಹೊಂದುತ್ತಂದೆ. ಬಲ, ಸಿಂಹಕ್ಕೂ ಬಲ, ಎಲ್ಲದಕ್ಕೂ ಬಲ. ಆಗ ಸಿಂಹವನ್ನು ಕಿತ್ತಾಕ್ಬಿಡ್ತಾನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇಲೆ ಇವನೇನು ಮಾಡಿದ್ರು ಗೊತ್ತಾ? ಅದೇ 16ನೇ ಅಧ್ಯಾಯ 1-6ನೇ ವಾಕ್ಯದಂಗ. ತರುವಾಯ ಸಂಸೋನನು ಗಾಜಕ್ಕೆ ಹೋಗಿ ಅಲ್ಲಿ ಒಬ್ಬ ಸೂಳೆಯನ್ನು ಕಂಡು ಅವಳ ಬಳಿಗೆ ಹೋದ. ಸಾಕು ಸಾಕು ಸಾಕು. ಯಾರನ್ನ ಕಂಡ್ರಂದೆ? ಒಬ್ಬ ವೇಶ್ಯನ್ನು ಕಂಡ್ರಂದೆ. ಹಲ್ಲೆಲೂಯಾ. ಒಂದು ವೇಶ್ಯನ್ನು ಕಂಡು ಅವಳ ಹತ್ರ ಹೋದನು. ಯಾರು? ಪವಿತ್ರಾತ್ಮನ ಅಭಿಷೇಕ ಇರುವನು. ಇವನಿಗೇನೈತೆ? ಪವಿತ್ರಾತ್ಮನ ಅಭಿಷೇಕ ಇರುವನು. ಇವನು ಹೆಣ್ಣಂದರೆ ಸಾಕು ಓಡೋಗ್ಬಿಡ್ತಾನೆ. ಹಲ್ಲೆಲೂಯಾ. ಅವನೊಂದು ವೀಕ್ನೆಸ್ ಅದು. ಅವನಿಗೇನು ಬೇಕು? ಹೆಣ್ಣು ಬೇಕು. ಮದುವೆ ಆದರೂ ಯಾರೋ ತಗೊಂಡು ಹೋದ. ಮತ್ತೇನೀ ಒಂದು ವೇಶ್ಯೆ ಹತ್ರ ಹೋಗಿ ಅವಳ ಹತ್ರ ಹೋದರು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ಪವಿತ್ರಾತ್ಮನನ್ನು ದುಃಖಪಡಿಸಲ್ವಾ? ದುಃಖಪಡಿಸಲ್ವಾ? ದೇವರ ಮಕ್ಕಳೇ, ಪವಿತ್ರಾತ್ಮನನ್ನು ಅಭಿಷೇಕ ಹೊಂದಿರುವರು ನಾವು ಜೀವಿಸಬೇಕಾದರೆ ನಮ್ಮ ಜೀವನ ದೇವರಿಗೆ ಮುಡಿಪಿಡಬೇಕು. ಹಲ್ಲೆಲೂಯಾ. ಕೆಟ್ಟದು ನಮ್ಮಲ್ಲಿ ಇರಬಾರ್ದು, ಸುಳ್ಳು ನಮ್ಮಲ್ಲಿ ಇರಬಾರ್ದು, ಕಳ್ಳತನ ನಮ್ಮಲ್ಲಿ ಇರಬಾರ್ದು. ಇಲ್ಲಿ ಇವನು ಒಂದು ಸೂಳೆಯನ್ನು ನೋಡಿ ಅವಳ ಹತ್ರ ಹೋದ್ರಂತೆ. ಆಮೇಲೆ ನೋಡಪ್ಪ, ಅದನ್ನು ಓದು. ಸಂಸೋನನು ಅನಂತರ ಸಂಸೋನನು ಸೊರೇಕ್ ತಗ್ಗಿನಲ್ಲಿ ವಾಸವಾಗಿದ್ದ ದೆಲೀಲಾ ಎಂಬ ಹೆಸರುಳ್ಳ ಒಬ್ಬ ಸ್ತ್ರೀಯಲ್ಲಿ ಮೋಹಿತನಾದನು. ಇವನಿಗೆ ಇದೇ ಕೆಲಸನೇ. ನಮ್ದು ಇವತ್ತು ಸಬ್ಜೆಕ್ಟ್ ಯಾವುದು ಗೊತ್ತಾ? ಪವಿತ್ರಾತ್ಮನನ್ನು ದುಃಖಪಡಿಸ್ಬೇಡ್ರಿ. ನೀವು ದೇವರ ಮಕ್ಕಳಾದ ಮೇಲೆ, ನೀನು ಜೀವಿಸಬೇಕಾದರೆ ಪವಿತ್ರಾತ್ಮನನ್ನು ಹೊಂದಿದ ಮೇಲೆ ನಿಮ್ಮ ಜೀವನದಲ್ಲಿ ಒಂದು ಕ್ರಮ ಇರಬೇಕು. ನಾನು ದೇವರ ಮಗಳು, ನಾನು ದೇವರ ಮಗನು, ನಾನು ದೇವರನ್ನು ಬಿಟ್ಟು ಹೋಗೋದಿಲ್ಲ. ಪವಿತ್ರಾತ್ಮ ನಮ್ಮನ್ನು ಏನು ಮಾಡ್ತದೆ ಗೊತ್ತಾ? ಪವಿತ್ರಾತ್ಮನು ನಮ್ಮಲ್ಲಿ ಸತ್ಯದಲ್ಲಿಯೂ ನೀತಿಯಲ್ಲಿಯೂ ನಮ್ಮನ್ನು ನಡೆಸ್ತಾನೆ. ನಾವು ಹೇಳಿದಾಗ ನೀವು ಹೇಳಬೇಕು. ನಿಮಗೆಲ್ಲ ವಾಕ್ಯ ಗೊತ್ತಿಲ್ವಾ? ಹೇಳಬೇಕು. ಹಲ್ಲೆಲೂಯಾ. ಅಂಥದ್ದು ಇವನೇನು ಮಾಡ್ತಾ ಇದ್ದಾನೆ? ಇವನಿಗೆ ನರ ವೀಕ್ನೆಸ್. ಯಾರನ್ನ ಹೆಣ್ಮಕ್ಳು ನೋಡಿದ ತಕ್ಷಣ ಅವರಿಂದ ಹೋಗ್ಬಿಡ್ತಾನೆ. ಅನಂತರ ಸಂಸೋನನು ಸೊರೇಕ್ ತಗ್ಗಿನಲ್ಲಿ ವಾಸವಾಗಿದ್ದ ದೆಲೀಲಾ ಎಂಬ ಹೆಸರುಳ್ಳ ಒಬ್ಬ ಸ್ತ್ರೀಯಲ್ಲಿ ದೆಲೀಲಾ ಎಂಬ ಹೆಸರುಳ್ಳ ಒಬ್ಬ ಸ್ತ್ರೀಯಲ್ಲಿ ಮೋಹಿತನಾದರು. ದೆಲೀಲಾ. ಹಲ್ಲೆಲೂಯಾ. ಈಗ ಎಷ್ಟಾಯಿತು ಗೊತ್ತಾ? 3. ದೆಲೀಲಾ. ಆದರೆ ಇವರಿಗೆ ಒಂದು ವಿಷಯ ಏನಪ್ಪ ಅಂದರೆ, ಇವರು ಫೆಲಿಸ್ತೀರು, ಇವರು ಯಾರ್ಯಾರು ಹತ್ರ ಇವರು ಹೋಗ್ತಾನೋ ಅವಳನ್ನ ಫೆಲಿಸ್ತೀರು ಹಿಡ್ಕೊಂಡ್ಬಿಡ್ತಾರೆ. ಅವಳನ್ನ ಕೇಳಿ, ನೋಡಮ್ಮ, ಅವನು ನನ್ನ ಕೈಲಿ ಏನು ಮಾಡೋಕ್ಕೆ ಸಾಧ್ಯವಿಲ್ಲ, ಅವನು ಅಷ್ಟು ಶಕ್ತಿ ಇರುವನು. ನೀನು ಇವನಲ್ಲಿ ಈ ಶಕ್ತಿ ಎಲ್ಲಿಂದ ಬಂದಿದೆ, ಇವನು ಬಂಧಿಸೋಕ್ಕೆ ನಾವು ಏನು ಮಾಡಬೇಕು ಎಂಬುದಾಗಿ ನೀನು ತಿಳಿಸ್ಬಿಡು, ನಿನಗೆ 1,500 ರೂಪಾಯಿ ಕೊಟ್ಬಿಡ್ತೀನಿ ಎಂದರೆ. ನಮ್ಮಲ್ಲಿ ಪ್ರತಿಯೊಬ್ಬರು ನಿನಗೆ 1,100 ರೂಪಾಯಿ ಕೊಡುವ ಎಂದು ಹೇಳಿದರು. 1,100 ರೂಪಾಯಿ ಕೊಡ್ತಾನೆ. ಸಂಸೋನನಿಗೆ, ನಿನಗೆ ಇಂಥ ಮಹಾಶಕ್ತಿ ಹೇಗೆ ಬಂತು? ಇಂಥ ಮಹಾಶಕ್ತಿ ಹೇಗೆ ಬಂದು? ದೇವರ ಮಕ್ಕಳೇ, ಇದು ಸಾಮಾನ್ಯ ಶಕ್ತಿ ಅಲ್ಲಿದು. ಎಂಥ ಶಕ್ತಿ? ಮಹಾಶಕ್ತಿ. ಹಲ್ಲೆಲೂಯಾ. ಈ ಮಹಾಶಕ್ತಿ ನಿಮಗೆ ಎಲ್ಲಿಂದ ಬಂದು? ಶತ್ರು ನೋಡ್ತಾ ಇದ್ದಾರೆ, ಶತ್ರು ನೋಡ್ತಾ ಇದ್ದಾರೆ. ಇವನಿಗೇನಪ್ಪ ಇಷ್ಟೊಂದು ಶಕ್ತಿ, ಇವನಿಗೇನಪ್ಪ ಇಷ್ಟೊಂದು ಬಲ? ಯಾರು ನೋಡ್ತಾರೆ? ಶತ್ರು ನೋಡ್ತಾರೆ. ನಿನ್ನಲ್ಲಿ ಅಭಿಷೇಕ ಇದ್ದರೆ ಯಾರು ನಿನ್ನ ಹತ್ರ ಬರೋಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಯಾರು ನಿನ್ನ ಹತ್ರ ಬರೋಕ್ಕೆ ಸಾಧ್ಯವಿಲ್ಲ. ಅಂಥ ಶಕ್ತಿ ಇವನಲ್ಲಿದ್ದಾವೆ. ಸಿಂಹವನ್ನು ಸೀಳಿರೋ ಶಕ್ತಿ. ಒಂದು ಎಲುಬು ತುಕ್ಕಡ ತಗೊಂಡು 3,000 ಶತ್ರುವನ್ನು ಹೊಡೆದು ಸಾಯಿಸಿರುವವನು ಫೆಲಿಸ್ತೀರನ್ನ. ಅಷ್ಟು ಶಕ್ತಿ ಇವನಲ್ಲಿದ್ದಾವೆ.
ಎಲ್ಲಿಂದ ಬಂದಪ್ಪ ಈ ಶಕ್ತಿ ಎಂಬುದಾಗಿ ಇವರು ಕೇಳ್ತಾ ಇದ್ದಾರೆ. ಆಮೇಲೆ ನೋಡಿ ಮುಂದೆ, ದಯವಿಟ್ಟು ನನಗೆ ತಿಳಿಸು ಎನ್ನಲು ಕರುಳಿನ 7 ಹಸಿ ತಂತಿಗಳಿಂದ, ಏನು ಕರುಳಿನ 7 ಹಸಿ ತಂತಿಗಳಿಂದ ನನ್ನನ್ನು ಕಟ್ಟಿದರೆ ನಾನು ಬಲಹೀನನಾಗಿ ಬೇರೆ ಮನುಷ್ಯನಂತಾಗುವೆನು. ಹಲ್ಲೆಲೂಯಾ. ಕಟ್ಟಿಬಿಡ್ಬೇಕಂತ ಇವನಿಗೆ, ಕಟ್ಟಿ ಬಂಧಿಸಿದರೆ ಎಲ್ಲ ಹೋಗ್ಬಿಡ್ತೀವಿ, ನಾವು ಸಾಮಾನ್ಯ ಮನುಷ್ಯನಂಗೆ ಆಗ್ಬಿಡ್ತೀವಿ ಅಂತ ಅವಳಿಗೆ ಹೇಳಿದ್ದಾರೆ. ಅವರೇನು ಮಾಡಿದ್ರು, ಎಲ್ಲರ ಬಂಧುಗಳನ್ನ ಚೆನ್ನಾಗಿ ಕಟ್ಟಿದರು. ನಿದ್ರೆ ಮಾಡಿದಾಗ ಮಂಜ ಸೊಮ್ಯದ ಇಟ್ಕೊಂಡು ಎಲ್ಲ ಕೆಟ್ಟುಬಿಟ್ರು. ಆಮೇಲೆ ಅವಳು ನೋಡಿ ಪೊಲೀಸರು ಬಂದು ಅಂದಾಗ ಕೆಟ್ಟಿರೋದೆಲ್ಲ ಕಿತ್ತೋಗ್ಬಿಡ್ತು. ಹಲ್ಲೆಲೂಯಾ. ಕೆಟ್ಟಿರೋದೆಲ್ಲ ಕಿತ್ತೋಗ್ಬಿಡ್ತು. ಯಾಕೆ? ಇವನಲ್ಲಿ ಏನಿದ್ದಾವೆ? ಒಬ್ಬ ಮನುಷ್ಯನಿಗೆ ಹಿಡ್ಕೊಂಡು ಸುಟ್ಟು ಕಟ್ಟಿಬಿಟ್ರೆ ಏನ್ರಿ ಎದ್ದಳಕ್ಕೆ ಸಾಧ್ಯವಾಗುತ್ತಾ? ಸಿಂಸೋನಲ್ಲಿ ಅಂದ ಶಕ್ತಿ ಇತ್ತು. ಹಲ್ಲೆಲೂಯಾ. ದೇವರ ಶಕ್ತಿಯನ್ನು ತಗೊಂಡಿಲ್ಲ. ದೇವರೇನು ಕೇಳ್ತಾ ಇದ್ದಾರೆ, ಇವತ್ತಿನ ಸರಿ ಆಗ್ತಾನೆ, ನಾಳೆ ಸರಿ ಆಗ್ತಾನೆ ಎಂಬುದಾಗಿ. ಇವತ್ತು ಅನೇಕರು ಈ ಥರ ಮಾಡೋರು ಇದ್ದಾರೆ. ಅಭಿಷೇಕ ಇದ್ದಾವೆ, ಶಕ್ತಿ ಇದ್ದಾವೆ, ಆದರೆ ಬೇರೆ ಬೇರೆ ಕೆಟ್ಟ ಕೆಲಸಗಳಲ್ಲಿ ನೆರೆದರಾಗಿದ್ದಾರೆ. ದೇವರು ಬಿಡಲ್ಲ. ಆಮೇಲೆ ಮುಂದೆ ಏನಾಯ್ತು ನೋಡಪ್ಪ, ಅದನ್ನು ದಿನಗಳು ತಿರುಗಿ ನೀನು ನನ್ನ ವಂಚಿಸಿದ್ದಿ, ಸುಳ್ಳಾಡಿದ್ದಿ, ನಿನ್ನನ್ನು ಯಾವುದರಿಂದ ಕಟ್ಟಬಹುದೆಂಬುದನ್ನು ದಯವಿಟ್ಟು ನನಗೆ ತಿಳಿಸು ಎಂದಳು. ಅವನು ಅವಳಿಗೆ, ಯಾವುದಕ್ಕೂ ಉಪಯೋಗಿಸಿದ ಹೊಸ ಹಗ್ಗಗಳಿಂದ ಕಟ್ಟು, ನಾನು ಬಲಹೀನನಾಗಿ ಬೇರೆ ಮನುಷ್ಯರಂತಾಗುವೆನು. ಆಮೇಲೆ ಅವಳು ಒಳಗಿನ ಕೋಣೆಯಲ್ಲಿ ಹೊಂಚು ಹಗರಣಿರಿಸಿ ಹೊಸ ಹಗ್ಗಳನ್ನು ತೆಗೆದುಕೊಂಡು ಅವುಗಳಿಂದ ಅವನನ್ನು ಕಟ್ಟಿ ಸಂಸೋನನೇ ಫಿಲಿಷ್ಟಿಯರು ಬಂದಿದ್ದಾರೆಂದು ಫಿಲಿಷ್ಟಿಯರು ಬಂದಿದ್ದಾರೆ. ಅವನೆದ್ದು ತೋಳುಗಳಿಗೆ ಕಟ್ಟಿದ್ದ ಹಗ್ಗಗಳನ್ನ ದಾರವನ್ನೋ ಎಂಬಂತೆ ಹರಿದು ಬಿಟ್ಟನು. ಬರೀ ದಾರದಂಗೆ ಕಟ್ಟಿದಂಗೆ ಎಲ್ಲ ಕಿತ್ತಾಕ್ಬಿಟ್ರು. ಇವನಿಗೆ ಬೆಂದಿಸಕ್ಕೆ ಯಾರ ಕೈಯಲ್ಲೂ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಒಂದು ಸರ್ತಿ ಏನು ಮಾಡಿದ್ರೆ ಅಂದರೆ, ಇವನು ಫಿಲಿಷ್ಟಿಯರನ್ನ, ಇವನಿಗೆ ಸಿಟ್ಟು ಬಂದುಬಿಟ್ಟು ಫಿಲಿಷ್ಟಿಯರನ್ನೆಲ್ಲ ನಾಶ ಮಾಡಿಬಿಟ್ಟ. ಎಲ್ಲ ನರಿಗಳು 300 ನರಿಗಳನ್ನ ಹಿಡ್ಕೊಂಬಂದು ಅದ್ರ ಬಾಲದಾಗ ಕಟ್ಬಿಟ್ಟು ಬೆಂಕಿ ಹಚ್ಚಿ ಫಿಲಿಷ್ಟಿಯರದೆಲ್ಲ ಸುಟ್ಬಿಟ್ಟ. ಇವರೇನು ಮಾಡಬೇಕಪ್ಪ ಅನ್ನಲ್ಲಿ ಇವ್ರ ತಲೆ ಕಡಿಸ್ಬಿಟ್ಟು ಅವ್ರ ಹತ್ರ ಹೋದ. ಯಾರ ಹತ್ರ? ಇಸ್ರೇಲ್ ಯೆಹೂದ್ಯರ ಹತ್ರ ಹೋಗ್ಬಿಟ್ಟು, ನೋಡಪ್ಪ, ನಿಮ್ಮನ್ನು ನಾವು ಯುದ್ಧ ಮಾಡಿಬಿಡ್ತೀನಿ, ಇಲ್ಲಾಂದರೆ ಮರ್ಯಾದೆಗೆ ಆ ಸಾಮ್ಸನ್ಗೆ ಹಿಡು ಕೊಡ್ತೀಯ ಅಂತ ಕೇಳಿದರು. ಆವಾಗ ಇವರೆಲ್ಲ, ಇವನೊಂದು ಏಲಂ ದ್ವಾರದಲ್ಲಿ ಒಂದು ಗುಹೆಯಲ್ಲಿ ಕೂತ್ಕೊಂಡಿದ್ದಾನೆ. 3,000 ಜನ ಇವನ ಹತ್ರ ಹೋದರು. 3,000 ಜನ ಹೋಗ್ಬಿಟ್ಟು ಕೇಳ್ತಾ ಇದ್ದಾನೆ, ಅಪ್ಪ, ಫಿಲಿಷ್ಟಿಯರು ನಮ್ಮನ್ನು ಆಳ್ತಾ ಇದ್ದೀರಿ ಎಂಬುದು ನಿನಗೆ ಗೊತ್ತಿಲ್ಲೇನಪ್ಪ? ನೀನು ಈಗ ಮಾಡಿದ್ರೆ ಹೆಂಗಪ್ಪ? ಅವ್ರು ನಿನ್ನನ್ನು ಹಿಡ್ಕೊಡ್ದೆಲ್ಲ ಇದ್ದರೆ ನಮ್ಮನ್ನು ನಾಶ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಂಗಂದು ಹೇಳಿದರು. ಅವನೊಂದು ಪ್ರಶ್ನೆ ಕೇಳಿದೆ, ಸರಿ, ನೀವು ನನ್ನನ್ನು ಸಾಯಿಸಲ್ಲ ಅಂತ ಪ್ರಾಮಿಸ್ ಮಾಡು ಅಂದ. ಇಲ್ಲ, ನಾವು ನಿಮ್ಮನ್ನು ಸಾಯಿಸಲ್ಲಪ್ಪ, ಮುಟ್ಟಲ್ಲ ಅಂದ. ಮತ್ತು ನಮ್ಮನ್ನು ಹಗ್ಗನ ಕಟ್ಟಿ ಏನಾದ್ರು ಕಟ್ಟಿ ಫಿಲಿಷ್ಟಿಯರಿಗೆ ಒಪ್ಪಿಸ್ಬಿಡು ಅಂದ. ಹಲ್ಲೆಲೂಯಾ. ಇವರೇನು ಮಾಡಿದ್ರು, ಇವನ್ನೆಲ್ಲ ಹಗ್ಗ ಚೆನ್ನಾಗಿ ಬಿಗಿದುಬಿಟ್ಟು ತಗೊಂಡೋಗಿ ಫಿಲಿಷ್ಟಿಯರ ಕೈಯಲ್ಲಿ ಕೊಟ್ಬಿಟ್ಟ. ಫಿಲಿಷ್ಟಿಯರು ಮುಟ್ಟಿದಂಗೆ ಈ ಹಗ್ಗ ಎಲ್ಲ ಸುಟ್ಟ ಹಗ್ಗ ಹಂಗೆ ಹೋಗ್ಬಿಡ್ತು. ಎದ್ದೋಗ್ಬಿಟ್ಟು ಮತ್ತೆ ಅವ್ರ ಮೇಲೆ ದಾಳಿ ಮಾಡಿದರು. ಹಲ್ಲೆಲೂಯಾ. ದೇವರ ಅಭಿಷಕ್ತನ ಕಡೆಗೆ ಏನಾಯ್ತು ಗೊತ್ತಾ? ಬೇರೆ ಜ್ವಾರತ್ವದಿಂದ ಅವನು ಹಾಳಾಗಿ ಹೋಗ್ಬಿಟ್ಟ. ದೇವರ ಮಕ್ಕಳೇ, ದೇವರ ಅಭಿಷಕ್ತರ ಅವ್ರ ಯೋಚನೆ ಮಾಡಬೇಕು. ನಮ್ಮ ಜೀವನಗಳು ನಾವು ದೇವರಿಗೆ ಮುಡುಪಾಗಿಟ್ಕೋಬೇಕು. ಕಡೆಗೆ ಫಿಲಿಷ್ಟಿಯರು ಇವನನ್ನು ಹಿಡಿದು, ಅದೇ ವಾಕ್ಯ ನಾವು ಓದಿದೆಯಲ್ಲ, ಆ ವಾಕ್ಯ ಓದಪ್ಪ ಅದನ್ನು. ಫಿಲಿಷ್ಟಿಯರನ್ನು ಹಿಡಿದು ಕಣ್ಣುಗಳನ್ನು ಕಿತ್ತು, 2 ಕಣ್ಣುಗಳನ್ನು ಕಿತ್ತು ಬಿಟ್ರು. ಗಾಜಕ್ಕೆ ಒಯ್ದು ಕಬ್ಬಿಣದ ಬೇಳೆಗಳನ್ನು ಹಾಕಿ ಸೆರೆಮನೆಯಲ್ಲಿ ಬೀಸುವುದಕ್ಕೆ ಹಾಕಿದನು. ಅದು ಮಾತ್ರವಲ್ಲ, ಮತ್ತೆ ನೋಡ್ರಿ ಇವನೇನು ಮಾಡಿದನು ಗೊತ್ತಾ? ನ್ಯಾಯಸ್ಥಾಪಕರು 16ನೇ ಅಧ್ಯಾಯ 30ನೇ ವಾಕ್ಯ. ಆಗ ಸಂಸೋನನು ಯೆಹೋವನಿಗೆ, ಕರ್ತನೇ ಯೆಹೋವನೇ, ಫಿಲಿಷ್ಟಿಯರು ಕಿತ್ತು ಹಾಕಿದ್ದ ನನ್ನ 2 ಕಣ್ಣುಗಳಲ್ಲಿ ಒಂದಕ್ಕೋಸ್ಕರವಾದರೂ ನಾನು ಅವರಿಗೆ ಮುಯ್ಯಿ ತೀರಿಸುವ ಹಾಗೆ ನನ್ನನ್ನು ಈ ಸಾರಿ ಬಲಪಡಿಸು ಎಂದು ಮೊರೆಯಿಟ್ಟು, ಮನೆಯ ಆಧಾರ ಸ್ತಂಭಗಳಲ್ಲಿ ಒಂದನ್ನು ಬಲಗೈಯಿಂದಲೂ ಇನ್ನೊಂದನ್ನು ಎಡಗೈಯಿಂದಲೂ ಹಿಡಿದು ಅವುಗಳನ್ನು ಒತ್ತಿ, ನಾನು ಫಿಲಿಷ್ಟಿಯನ ಸಂಗಡ ಸಾಯುವೆನು ಎಂದು ಹೇಳಿ,
ಫಿಲಿಷ್ಟಿಯರು ಸಾಯುವೆನು. ಹೌದು, ನಾನು ಫಿಲಿಷ್ಟಿಯರ ಸಂಗಡ ಸಾಯುವೆನೆಂದು ಹೇಳಿ ಬಲವಾಗಿ ಬಾಗಿಕೊಳ್ಳಲು ಮನೆಯ ಅಧಿಪತಿಗಳ ಮೇಲೆಯೂ ಅಲ್ಲಿ ಬಂದಿದ್ದ ಎಲ್ಲಾ ಜನರ ಮೇಲೆಯೂ ಬಿದ್ದಿತು. ಅವನು ಜೀವದಿಂದದ್ದಾಗ ಕೊಂದು ಹಾಕುವುದವರಿಗಿಂತ ಸಾಯುವ ಕೊಂದವರ ಸಂಖ್ಯೆ ಎಲ್ಲರೂ ಸತ್ತು ಹೋಗ್ಬಿಟ್ಟ, ಇವನು ಸತ್ತು ಹೋಗ್ಬಿಟ್ಟ. ಎಂದ ಗದಿ ಆಗ್ಬಿಡ್ತು ನೋಡ್ರಿ. ಪೌತ್ರಾತ್ಮನನ್ನು ದುಃಖಿಸ್ಬೇಡ್ರಿ, ದುಃಖಪಡಿಸ್ಬೇಡ್ರಿ. ಇನ್ನೊಬ್ಬರ ವಿಷಯ ನಾನು ಹೇಳಿ ನಿಲ್ಲಿಸ್ತೇನೆ. ಹಲ್ಲೆಲೂಯಾ. ಅರಸನಾದ ಶಾವುಲು, ಇವನು ದೇವರ ಅಭಿಷಕ್ತನು. ಇಸ್ರಾಯೇಲ್ ಜನರೆಲ್ಲ ಶಮೂವೇಲನ ಹತ್ರ ಗೋಳಾಡಿದ್ರೆ, ನಮಗೊಬ್ಬ ರಾಜ ಬೇಕು, ರಾಜ ಬೇಕು, ಎಲ್ಲ ಜನಾಂಗಗಳಿಗೂ ರಾಜ ಇದೆ, ನಮಗೆ ರಾಜ ಇಲ್ಲ, ನಮಗೆ ರಾಜ ಬೇಕು ಎಂಬುದಾಗಿ. ಆವಾಗ ಶಮೂವೇಲನ ಹೇಳಿದ್ರೆ, ರಾಜ ಬೇಕು ಅಂತ ಕೇಳ್ತೀಯಲ್ಲ, ನಮ್ಮನ್ನೇನು ಮಾಡ್ತಾರೆ ಗೊತ್ತಾ? ನಿಮ್ಮನ್ನೆಲ್ಲ ರಾಜ ಒತ್ತಿಯಾಳಾಗಿ ಇಟ್ಕೊಳ್ತಾರೆ, ನಿಮ್ಮ ಜಮೀನುಗಳೆಲ್ಲ ಅವನ ಹತ್ರ ಇಟ್ಕೊಳ್ತದೆ, ನಿಮ್ಮಲ್ಲಿ ಎಲ್ಲ ಬುದ್ಧಿವಂತರನ್ನೆಲ್ಲ ಅವನು ಕರ್ಕೊಂಡು ಹೋಗಿ ಇಟ್ಕೊಳ್ತಾರೆ. ಏನಾದರೂ ಮಾಡಲೇ ನಮಗೆ ರಾಜ ಬೇಕು. ರಾಜನ್ನ ಕೊಡಿಸ್ಬಿಟ್ಟ. ಯಾರನ್ನ? ಶೌಲನನ್ನು ಕೊಡಿಸ್ಬಿಟ್ಟ. ಹಲ್ಲೆಲೂಯಾ. ನೋಡ್ರಿ, 1 ಶಮೂವೇಲ 10ನೇ ಅಧ್ಯಾಯ 1ನೇ ವಾಕ್ಯ. ಆ ಆಳು ಮುಂದೆ ಹೋದಾಗ ಸಮುವೇಲನ ಎಣ್ಣೆ ಕುಪ್ಪಿಯಿಂದ ಅವನ ತಲೆಯ ಮೇಲೆ ತೈಲವನ್ನು ಹೊಯ್ದು ಅವನನ್ನು ಮುದ್ದಿಟ್ಟು, ಯೆಹೋವನು ತನ್ನ ಸ್ವಾಸ್ಥ್ಯದ ಮೇಲೆ ಪ್ರಭುವಾಗಿರುವುದಕ್ಕೋಸ್ಕರ ನಿಜವಾಗಿ ನನ್ನನ್ನು ಅಭಿಷೇಕಿಸಿದ್ದಾನೆ. ಹಲ್ಲೆಲೂಯಾ. ಈ ಶೌಲನನ್ನು ಸಮುವೇಲನು ಅಭಿಷೇಕಿಸಿದ್ದಾನೆ, ರಾಜನಾಗಿ ಅಭಿಷೇಕಿಸಿದ್ದಾನೆ. ಅವನು ಹಿನ್ನೆಲೆ ಏನು ಗೊತ್ತಾ? ಕತೆಕಾಯಿಯನು. ಎಂದದು? ನಾವು ಕತೆಕಾಯಿನಲ್ಲಿ ಬೈತೀವಲ್ಲ, ಆದರೆ ಈ ಶೌಲನ ಏನು ಮಾಡ್ತಾಯಿದ್ರು? ಕತೆಕಾಯಿ. ನಾನು ಅಪ್ಪನ ಕತ್ತೆ ಕಾಯ್ತಾಯಿದ್ರು. ಕತ್ತೆ ಕಾಯ್ಬೇಕಾದ್ರೆ 2-3 ಕತ್ತೆ ತಪ್ಪಿಸ್ಕೊಂಡ್ಬಿಟ್ಟ. ಕತ್ತೆನ ಹುಡ್ಕೊಂಡು ಹೋದಾಗ ಇಲ್ಲಿ ಯಾರು ದೇವರ ಪ್ರವಾದಿ ಇಲ್ಲ ಅಂತ ಕೇಳಿದ್ರು. ಇಲ್ಲಿ ಒಬ್ಬರಿದ್ದಾರೆ, ಶಮೂವೇಲನ ಹತ್ರ ಹೋದರು. ಶಮೂವೇಲನ ಇವರು ಎದುರು ನೋಡ್ತಾಯಿದ್ರು. ಇವನೇ ಇಸ್ರಾಯೇಲಿಗೆ ರಾಜನಾಗಿ ಯೋಗ್ಯನು. ಶಮೂವೇಲವನ್ನು ತೈಲಾಭಿಷೇಕ ಮಾಡಿದನು. ದೇವರ ಮಕ್ಕಳೇ, ರಾಜರಾಗಿ ಮಾಡಬೇಕಂದ್ರೆ ಏನು ರೀ ಕ್ವಾಲಿಫಿಕೇಷನು? ಕತೆ ಕಾಯ್ತೀರಾ? ಕತೆ ಕಾಯ್ತೀರ ಸಾಕಷ್ಟೇ. ದಾವೀದನೇನು ಕಾಯ್ತಾಯಿದ್ರು? ದಾವೀದನ ಕುರಿ ಕಾಯ್ತಾಯಿದ್ದನು, ಶೌಲನ ಕತೆ ಕಾಯ್ತಾಯಿದ್ರು. ಇವರನ್ನ ರಾಜನಾಗಿ ಅಭಿಷೇಕ ಮಾಡಿದರು. ಹಲ್ಲೆಲೂಯಾ. ನೋಡು, 10ನೇ ಅಧ್ಯಾಯ 6ನೇ ವಾಕ್ಯ ನೋಡು. ಆಗ ಯೆಹೋವನ ಆತ್ಮವು ನಿನ್ನ ಮೇಲೆ ಬರುವುದರಿಂದ ನೀನು ಮಾರ್ಪಟ್ಟು ಪ್ರವಾದಿಸ್ತಾರೆ. ಹಲ್ಲೆಲೂಯಾ. ಶೌಲನು ಅರಸನಾಗಿ ಮಾರ್ಪಟ್ಟರು ಕೂಡ ದೇವರ ಆತ್ಮ ಅವನ ಮೇಲೆ ಬಂದರು. ಅವನು ಪ್ರವಾದನೆ ಮಾಡೋಕ್ಕೆ ಪ್ರಾರಂಭವಾಯಿತು. ಆದರೆ ಇವನಿಗೆ ಎಲ್ಲಿಂದ ತಪ್ಪೋಯ್ತು ಗೊತ್ತಾ? ಅಮಾಲ್ಯಕರನ್ನು ನಿರ್ಮೂಲನ ನಾಶ ಮಾಡಬೇಕು ಅಂತೇಳಿ ದೇವರ ಮೂಲಕವಾಗಿ ಶೌಲನಿಗೆ ಹೇಳಿದ್ದ. ಅಮಾಲ್ಯಕರೆಂದರೆ ಆತ್ಮೀಯ ಅರ್ಥ ಏನಪ್ಪ ಅಂದರೆ ಶರೀರ ಭಾವದ ಕೃತ್ಯಗಳು. ಶರೀರ ಭಾವದ ಕೃತ್ಯಗಳು ಗೊತ್ತಲ್ಲ ನಿಮಗೆ? ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿವೆ. ಯಾವೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದೌತಣ ಇಂಥವುಗಳೇ. ಹಲ್ಲೆಲೂಯಾ. ಇದೆಲ್ಲ ಯುದ್ಧ ಮಾಡಿ ಸೋಲಿಸ್ಬೇಕು. ಶಮೂವೇಲ್ ಮೂಲಕವಾಗಿ ದೇವರು ಶೌಲನಿಗೆ ಹೇಳ್ತಾ ಇದ್ದಾರೆ, ನೀನು ಅಮಾಲ್ಯಕರನ್ನು ಸೋಲಿಸಬೇಕು. ಯುದ್ಧ ಮಾಡಿದರು. ಎಲ್ಲ ಅಮಾಲ್ಯಕರನ್ನ ಕೆಲವರೆಲ್ಲ ಸೋಲಿಸಿದ್ರು. ಆದರೆ ಇವನು ಮಾಡಿದ್ರು ಗೊತ್ತೇನೋ? ಅಮಾಲ್ಯಕರ ಅರಸನನ್ನೇ ಹಿಡ್ಕೊಂಬಂದ್ಬಿಟ್ಟ. ಅಮಾಲ್ಯಕರ ಸಣ್ಣ ಪುಟ್ಟ ಅದೆಲ್ಲ ಬಿಟ್ಬಿಟ್ಟ. ಇದರಲ್ಲಿ ಗಲಾತ್ಯ 5:19 ದೊಡ್ಡ ಇದಾವೆ, ಸಣ್ಣವು ಇದಾವಿಲ್ಲ. ಸಣ್ಣವೇನೇನಿದಾವೆ ನೋಡು. ಹಗೆತನ ಸಣ್ಣದು. ಇದು ಕೊಲೆ ಅಲ್ಲ, ವ್ಯಭಿಚಾರ ಅಲ್ಲ. ಹಗೆತನ, ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು, ಇದೆಲ್ಲ ಸೋಲಿಸ್ಬಿಟ್ಟ. ದೊಡ್ಡದನ್ನು ಹಿಡ್ಕೊಂಬಂದ್ಬಿಟ್ಟ. ಯಾವುದು? ಜ್ವಾರತ್ವ, ದೇವರಿಗೆ ಅವಿಧೇಯನಾದ. ನೋಡ್ರಿ, 1 ಶಮೂವೇಲ 15ನೇ ಅಧ್ಯಾಯ 11ನೇ ವಾಕ್ಯ ನೋಡು. ಯೆಹೋವನು ಶಮೂವೇಲನಿಗೆ ಸೌಲನನ್ನು ಅರಸನನ್ನಾಗಿ ಮಾಡಿದ್ದಕ್ಕೆ, ಶೌಲನಿಗೆ ಅರಸನಾಗಿ ಮಾಡಿರೋದಕ್ಕೆ ಈಗ ಪಶ್ಚಾತ್ತಾಪ ಪಡ್ತೀನಿ. ಅವನನ್ನು ಬಿಟ್ಟನು, ನನ್ನ ಆಜ್ಞೆಗಳನ್ನು ನೆರವೇರಿಸುವುದಿಲ್ಲ ಎಂದು ಹೇಳಲು. ನನ್ನನ್ನು ಬಿಟ್ಟುಬಿಟ್ಟ, ನನ್ನ ಆಜ್ಞೆಗಳನ್ನು ನೆರವೇರಿಸಲಿಲ್ಲ. ಪೌತ್ರಾತ್ಮನ
ಅಭಿಷೇಕ ಹೊಂದ್ಮೇಲೆ ಎಲ್ಲ ಮುಗೀತು ಅಂತ ತಿಳ್ಕೊಂಬಿಟ್ರ? ಪವಿತ್ರಾತ್ಮನನ್ನು ಹೊಂದಿದ ಮೇಲೆ ಎಲ್ಲ ಮುಗೀತು ಅಂತ ತಿಳ್ಕೊಂಬಿಟ್ರ? ಇಲ್ಲಿ ಏನು ಹೇಳ್ತಾ ಇದ್ದಾರೆ ನೋಡು, ನನ್ನ ವಾಕ್ಯಗಳನ್ನು ಅನುಸರಿಸಿ ನಡೀಲಿಲ್ಲ. ಸೌಲನು ಕರ್ಮೇಲಿಗೆ ಹೋಗಿ ಅಲ್ಲಿ ತನಗೋಸ್ಕರ ಒಂದು ಜ್ಞಾಪಕ ಸ್ತಂಭವನ್ನು ನಿಲ್ಲಿಸಿ ಅಲ್ಲಿಂದ ಘಟ್ಟ ಇಳಿದು ಮತ್ತು ಘಟ್ಟ ಇಳಿದೆ. ಎಲ್ಲಿ ನೋಡಿದ್ರು ಘಟ್ಟ ಇಳಿದೆ ನೋಡ್ತಾ ಇದ್ದೇನೆ. ಪವಿತ್ರಾತ್ಮನ ಅಭಿಷೇಕ ಹೊಂದಿದ್ರು ಯಾರು ಘಟ್ಟ ಇಳಿಯಂಗಿಲ್ಲ, ಘಟ್ಟ ಎತ್ತಬೇಕು. ಏನು ಮಾಡಬೇಕು? ಘಟ್ಟ ಎತ್ತಬೇಕು. ಹಲ್ಲೆಲೂಯಾ. ನೋಡ್ರಿ 23ನೇ ವಾಕ್ಯ ನೋಡು, 1 ಸಮುವೇಲ 15:23. ಸಮುವೇಲನು ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ. ಯಾವುದಕ್ಕೆ ಮೆಚ್ಚುತ್ತಾರಂದ? ವಿಧೇಯತ್ವಕ್ಕೆ ಮೆಚ್ಚುತ್ತಾರೆ. ವಿಧೇಯತ್ವ. ಪವಿತ್ರಾತ್ಮನ ಅಭಿಷೇಕ ಹೊಂದಿದವರಿಗೆ ಏನಿರಬೇಕು? ವಿಧೇಯತ್ವ ಇರಬೇಕು. ವಿಧೇಯತ್ವ. ಯಜ್ಞವನ್ನು ಅರ್ಪಿಸುವುದಕ್ಕಿಂತ ನೀನೆಂದ ಯಜ್ಞ ಅರ್ಪಿಸೋದಕ್ಕಿಂತ ನಿನಗೆ ವಿಧೇಯತ್ವನೇ ಉತ್ತಮ. ಮಾತು ಕೇಳುವುದು ಉತ್ತಮವಾಗಿದೆ. ಮಾತು ಕೇಳಲ್ಲ. ಕೆಲವರು ಏನು ಮಾಡ್ತಾರೆ? ಮಾತೇ ಕೇಳಲ್ಲ. ಮಾತೇ ಕೇಳೋದು ಯಾವುದಕ್ಕಿಂತ ಉತ್ತಮ ಅಂದ? ಯಜ್ಞ ಅರ್ಪಿಸುವುದಕ್ಕಿಂತ. ನೀನು ಯಜ್ಞ ಅರ್ಪಿಸೋದು ಇಲ್ಲಿ ಬಂದು ಸ್ತೋತ್ರ ಹಲ್ಲೆಲೂಯಾ ಪ್ರಾರ್ಥನೆ ಮಾಡಿದ್ರು, ಮಾತು ಕೇಳಿದ್ರೆ ಅಲ್ಲಿ ಏನು ರೀ ಪ್ರಾರ್ಥನೆ ನಿಂದು? ಏನು ಪ್ರಾರ್ಥನೆ ಮಾಡ್ತೀಯ? ದೇವ್ರ ಮಾತಿಗೆ ವಿಧೇಯರಾಗಿ ಜೀವಿಸ್ತಾ ಇದ್ದೀರ ನೀನು? ನಿನ್ನ ಯಜ್ಞ ಪ್ರಾರ್ಥನೆಗಳು ಯಾವುದೂ ನಡೆಯಲ್ಲ, ದೇವರು ಮೆಚ್ಚಲ್ಲ. ಅವಿಧೇಯತ್ವವು ಮಂತ್ರತಂತ್ರಗಳಷ್ಟೇ ಕೆಟ್ಟದ್ದಾಗಿರುವುದು. ಅವಿಧೇಯತ್ವ ಮಂತ್ರ ತಂತ್ರಗಳಷ್ಟೇ ಇವುಗಳಿಂದ ಕೆಟ್ಟದು. ಹಂಗಾರೆ ಅದು ಉತ್ತಮ ಅಂತೇಳಿ ಅಲ್ಲೆಲ್ಲ ಮಾಟ ಮಂತ್ರಕ್ಕೆ ಹೋಗ್ಬೇಡ್ರಿ ಯಾರು. ಮಾಟ ಮಂತ್ರಗಳಿಂದ ಕೆಟ್ಟದಂದ ಅವಿಧೇಯತ್ವ. ಮಾತು ಕೇಳದೆಲೆ ಇರೋದು ಮಾಟ ಮಂತ್ರಕ್ಕೂ ಕೆಟ್ಟದು. ಹಂಗಂದ್ರೆ ಏನು? ಮಾಟ ಮಂತ್ರನೂ ಕೆಟ್ಟದು. ಮಾಟ ಮಂತ್ರ ಮಾಡುವವರು ಎಷ್ಟು ಜನ ಇದ್ದಾರೆ ಇಲ್ಲಿ? ನಮ್ಮಲ್ಲಿ ಸಭೆಯಲ್ಲಿ ಕೆಲವರು ಇದ್ದರು ಮಾಟ ಮಂತ್ರ ಮಾಡೋರು, ಅವರೆಲ್ಲ ಹೋದರು. ಹಲ್ಲೆಲೂಯಾ. ಸತ್ಯದೇವರನ್ನ, ಅಖಿಲಾಂಡ ಪ್ರಪಂಚವನ್ನು ಸೃಷ್ಟಿ ಮಾಡಿರುವ ದೇವರನ್ನು ನಮ್ಮ ಹೃದಯದಲ್ಲಿ ಇಟ್ಕೊಂಡು ಮಾಟ ಮಂತ್ರ ಹತ್ರ ಹೋಗ್ತೀರಾ? ಹಲ್ಲೆಲೂಯಾ. ಮಾಟ ಮಂತ್ರ ತಗೋಬಾರ್ದು. ದೇವರ ನಮಗೆ ಸ್ತೋತ್ರ. ಎಲ್ಲ ನೋಡಿ ಮತ್ತೆ ಬೇಗನೆ ಹೋಗ್ತೀನಿ. 1 ಸಮುವೇಲ 31ನೇ ಅಧ್ಯಾಯ 4ನೇ ವಾಕ್ಯ ಕೂಡ ನೋಡೋಣ. 31:4. ಆದ್ರಿಂದ ಸೌಲನು ಬಹುಭೀತನಾಗಿ ತನ್ನ ಆಯುಧವಾಹಕನಿಗೆ, ನಿನ್ನ ಕತ್ತಿಯನ್ನು ಇರಿದು ನನ್ನನ್ನು ಕೊಲ್ಲುವು, ಇಲ್ಲವಾದರೆ ಸುನ್ನತಿ ಇಲ್ಲದ ಈ ಜನರು ಬಂದು ನನ್ನನ್ನು ತಿವಿದು ಅಪಕೀರ್ತಿಯನ್ನುಂಟು ಮಾಡಾರು ಎಂದು ಹೇಳಲು ಅವನು ಹೆದರಿ ಒಲ್ಲೆನು ಅಂದನು. ಆದುದರಿಂದ ಸೌಲನು ತಾನೇ ಕತ್ತಿಯನ್ನು ಹಿರಿದು ಅದರ ಮೇಲೆ ಬಿದ್ದನು. ಸೌಲನು ಸತ್ತದ್ದನ್ನ ಆಯುಧವಾಹಕನು ಕಂಡು ತಾನೂ ಕತ್ತಿಯ ಮೇಲೆ ಬಿದ್ದು ಅಲ್ಲಿಯೇ ಸತ್ತನು. ಹಲ್ಲೆಲೂಯಾ. ಇದು ಆತ್ಮಹತ್ಯೆ. ಯಾಕೆ? ಪವಿತ್ರಾತ್ಮನನ್ನು ದುಃಖಪಡಿಸ್ಬೇಡ್ರಿ. ಈ ರಾಜನ ಕೂಡ ಕಮ್ಮಿ ಇಲ್ಲ. ಯಾವಾಗ ಇವನಲ್ಲಿ ಅಭಿಷೇಕ ಬಿಟ್ಟು ಹೋಗ್ಬಿಟ್ರು, ಇವನು ಮಾಟ ಮಂತ್ರದ ಕಾರ್ಯದ ಹತ್ರ ಹುಡ್ಕೊಂಡು ಹೋಗ್ಬಿಟ್ಟ. ನಮಗೆ ಶೌಮೇಲನ ಕರೆಸ್ಬೇಕು ಎಂಬುದಾಗಿ. ಇಸ್ರಾಯೇಲಲ್ಲಿ ಆ ವಿಚಾರ ಇಲ್ಲೇ ಇಲ್ಲ. ಮಾಟ ಮಂತ್ರ ನಮ್ಮಲ್ಲಿ ಇಲ್ಲ. ಶಗನ ಒಂದು ಇಲ್ಲೇ ಇಲ್ಲ. ಯಾವ್ದು ಹಾಡಾಡ್ತಾರಲ್ಲಪ್ಪ, ಅದನ್ನು ಇಲ್ಲ. ಮಾಟ ಮಂತ್ರ ನಮಗೆ ಮಾಟ ಮಂತ್ರ ಇಲ್ಲ, ಶಕನ ಒಂದೂ ಇಲ್ಲ. ಶಗನ ಒಂದೂ ಇಲ್ಲ, ಮಾಟ ಮಂತ್ರನೂ ಇಲ್ಲ. ಯಾರಾದರೂ ಇವತ್ತು ಮಾಟ ಮಂತ್ರ ಮಾಡಿಸ್ತೀನಿ ಯೋಚನೆ ಮಾಡಿದರೆ ಆತ್ಮಹತ್ಯೆನೇ ಗತಿ. ಮಾಟ ಮಂತ್ರ ಮಾಡ್ಸೋಕೆ ಹೋಗಬೇಡ್ರಿ. ಸೈತಾನ ಹತ್ರ ಹೋಗಬೇಡ್ರಿ. ನಾವು ದೇವರ ಮಕ್ಕಳು, ಅಖಿಲಾಂಡ ಪ್ರಪಂಚವನ್ನು ಸೃಷ್ಟಿ ಮಾಡಿರೋ ದೇವರ ಮಕ್ಕಳು ನಾವು. ಯಾರು ಮಾಟ ಮಂತ್ರಗಾರ ಹತ್ರ ಹೋಗಂಗಿಲ್ಲ. ಪವಿತ್ರಾತ್ಮನನ್ನು ದುಃಖಪಡಿಸ್ಬೇಡ್ರಿ. ಶೌಲನ ಗದಿ ಏನಾಯಿತು? ಆತ್ಮಹತ್ಯೆ ಮಾಡಿಕೊಡು. ದೇವರ ಮಕ್ಕಳೇ, ಸ್ವಲ್ಪ ಯೋಚನೆ ಮಾಡಿಕೊಳ್ಳ್ರಿ. ನಮ್ಮನ್ನು ನಾವು ಪರೀಕ್ಷಿಸಿಕೊಂಡವರಾಗಿ ಇಲ್ಲಿಂದ ಹೋಗಬೇಕು. ಪವಿತ್ರಾತ್ಮನ ಅಭಿಷೇಕ ಹೊಂದಿದ್ದೆಲ್ಲ ಇರುವರು ಹೊಂದ್ಕೋಬೇಕು. ಹೊಂದಿದವರು ಪವಿತ್ರಾತ್ಮನನ್ನು ದುಃಖಿಸಬೇಡ್ರಿ. ಹಲ್ಲೆಲೂಯಾ. ಪವಿತ್ರಾತ್ಮನನ್ನು ದುಃಖಿಸಬೇಡ್ರಿ. ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಸ್ವರ್ಗೀಯ ತಂದೆಯಾದ ದೇವರೇ, ಯೇಸುವೇ,
ಪೌತ್ರಾತ್ಮನನ್ನು ದುಃಖಪಡಿಸಬೇಡ್ರಿ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ಉಂಡಲ್ಲಪ್ಪ. ನಾವು ಇಬ್ಬರ ಚರಿತ್ರವನ್ನು ಕೇಳಿದ್ರು, ಇಬ್ಬರು ಆತ್ಮಹತ್ಯೆ ಮಾಡಿಕೊಂಡ್ರಲ್ಲಪ್ಪ. ಪೌತ್ರಾತ್ಮನನ್ನು ಯಾರು ದುಃಖಪಡಿಸ್ತಾರೋ ಅವರ ಗೆದಿ ಆತ್ಮಹತ್ಯೆ ಎಂಬುದಾಗಿ ನಾವು ನೋಡ್ತಾ ಇದ್ದೀನಪ್ಪ. ಹಲ್ಲೆಲೂಯಾ. ಪೂರ್ಣವಾಗಿ ನಿನ್ನನ್ನು ನಂಬಿ ನಿನಗೋಸ್ಕರ ಜೀವಿಸುವ ಮಕ್ಕಳಾಗಿ ಮಾರ್ಪಡಿಸಪ್ಪ. ಯಾರಾದರೂ ಕಷ್ಟಗಳು, ಪ್ರಯಾಸಗಳು, ರೋಗದಲ್ಲಿ, ದುಃಖದಲ್ಲಿ ಇದ್ದರೆ ನೀನು ಅವರಿಗೆ ಕರ್ತನೆ ಬಿಡುಗಡೆಯನ್ನು ಕೊಡು. ನೀನು ಬಿಡುಗಡೆಯನ್ನು ಕೊಡಪ್ಪ ಕರ್ತನೆ. ಬಿಡುಗಡೆ ಕೊಟ್ಟಿದ್ದಕ್ಕೋಸ್ಕರ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ್ತೀವಿ ತಂದೆಯೇ, ಆಮೆನ್. ಈ ಕಾರ್ಯಕ್ರಮವು ಚರ್ಚ್ ಆಫ್ ಗಾಡ್ ಫುಲ್ ಗಾಸ್ಪಲ್ ಚರ್ಚ್ ಚಿತ್ರದುರ್ಗ ವತಿಯಿಂದ ಪ್ರಸಾರವಾಯಿತು.